ವರ್ಸ್ಟ್ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಗೌರ್ಮೆಂಟ್. ಮುಂದೆ ಬರೋ ಇದು ಎಲೆಕ್ಷನಲ್ಲಂತೂ ಇವ್ರಿಗೆ ಝೀರೋ. ಕೇಂದ್ರ ಸರ್ಕಾರನ ತೆಗೊಳ್ಳೋ ವ್ಯಾಪಾರ ಮಾಡ್ತಾರೆ ಹೊರತು ಏನೂ ಇಲ್ಲ. ವರ್ಸ್ಟ್ ಪರ್ಫಾರ್ಮೆನ್ಸ್ ಬಿಲ್ ಮಾಡ್ಕೊಳೋ ಬಿಟ್ಟರೆ ಇನ್ನೇನೂ ಇಲ್ಲ ಸರ್ ಸರ್ಕಾರಕ್ಕೆ ಕೆಲಸ. ನಿಮ್ಗೇನಂತ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ 2 ವರ್ಷ ಕಂಪ್ಲೀಟ್ ಆಗಿರೋದು? ಅಲ್ಲಮ್ಮ, ಅಭಿವೃದ್ಧಿನೇ ಇಲ್ಲ. ನಾವು ಇದ್ರ ಬಗ್ಗೆ ಏನು ಹೇಳಬೇಕು? ಒಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಗೌರ್ಮೆಂಟ್ ವರ್ಸ್ಟ್ ಪರ್ಫಾರ್ಮೆನ್ಸು. ಸಾಮಾನ್ಯ ಜನಕ್ಕೂ ಬೆನಿಫಿಟ್ ಇಲ್ಲ, ಇದು ದೊಡ್ಡವ್ರಿಗೂ ಬೆನಿಫಿಟ್ ಇಲ್ಲ, ಚಿಕ್ಕವ್ರಿಗೂ ಬೆನಿಫಿಟ್ ಇಲ್ಲ. ಇಲ್ದಿದ್ದ ಟ್ಯಾಕ್ಸುಗಳು, ಇನ್ನೊಂದು ಅಡಚಣೆಗಳು ತಂದಿದ್ದಾರೆ ಹೊರತು ಬೇರೆ ಏನೂ ಇಲ್ಲ. ಈ ಗ್ಯಾರಂಟಿ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಸಾಮಾನ್ಯ ಜನಕ್ಕೆ ದಿಕ್ಕು ಇದು ಮಾಡಿದ್ದಾರೆ. ದಿಕ್ಕು ತಪ್ಪಿಸಿದ್ದಾರೆ ಹೊರತು ಇನ್ನೇನೂ ಮಾಡಿಲ್ಲ ಇವರು 2 ವರ್ಷದಲ್ಲಿ. ಇನ್ನು ಮುಂದೆ ಬರೋ ಇದು ಎಲೆಕ್ಷನಲ್ಲಂತೂ ಇವ್ರಿಗೆ ಝೀರೋ. ಏನೂ ಇಲ್ಲ. ವರ್ಸ್ಟ್ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಅಂದರೆ ಇದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಸರ್ ಇದು 2 ವರ್ಷಕ್ಕೆ ಹಿಂಗೆ ಅಂದ್ಬಿಟ್ರೆ ಇನ್ನೂ 3 ವರ್ಷ ಇದೆ? ಇದು ಯಾವಾಗ ಬಿದ್ದೋಗುತ್ತೋ, ಯಾವುದು ಬಿದ್ದೋಗುತ್ತೆ. ಈ ಟ್ಯಾಕ್ಸ್ಗಳು, ಇನ್ನೊಂದು ಮತ್ತೊಂದು ರಿಜಿಸ್ಟ್ರೇಷನ್ ಜಾಸ್ತಿ ಆಗಿದೆಯಾ. ಒಂದು ಕಾಮನ್ ಅಫಿಡಿವೇಟ್ ಮಾಡಿಸೋದಕ್ಕೆ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ. ಕಸದ ಟ್ಯಾಕ್ಸು, ಪ್ರತಿಯೊಂದಕ್ಕೂ ಸುಮ್ಮನೆ ಏನೋ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಆ ಗ್ಯಾರಂಟಿ ಮೂಲಕ 10 ರೂಪಾಯಿ ಕಾಮನ್ ಮ್ಯಾನಿಗೆ ಕೊಟ್ಟರೆ 100 ರೂಪಾಯಿ ಎಲ್ಲರ ಹತ್ರನೂ ತೊಗೊತಾ ಇದ್ದಾರೆ. 10 ರೂಪಾಯಿ ಕೊಡೋದು 100 ರೂಪಾಯಿ ತೊಗೊತಾ ಇದ್ದಾರೆ. ಇಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಏನು, ಗ್ಯಾರಂಟಿ ಏನೂ ಇಲ್ಲ. ಸುಮ್ಮನೆ ಕೇಂದ್ರ ಸರ್ಕಾರನ ತೆಗೊಳ್ಳೋ ವ್ಯಾಪಾರ ಮಾಡ್ತಾರೆ ಹೊರತು ಏನೂ ಇಲ್ಲ. ವರ್ಸ್ಟ್ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ ಯಾವ ರೀತಿ ಅಭಿವೃದ್ಧಿ ಬಯಸ್ತಾ ಇದ್ದೀರಾ ಅಂದರೆ ಕರ್ನಾಟಕ ಗೌರ್ಮೆಂಟು ಒಂದು ಬೆಟರ್ ಅನ್ಸ್ಕೊಬೇಕಂದ್ರೆ ಏನು ಮಾಡಬೇಕು ಕರ್ನಾಟಕದಲ್ಲಿ? ಸರ್, ಇನ್ಫ್ರಾಸ್ಟ್ರಕ್ಚರು ಈಗ 50,000 ಕೋಟಿ ಇದಕ್ಕೋಸ್ಕರ ಗ್ಯಾರಂಟಿಗಳು ಅಂತ ಹೇಳ್ತಾರಲ್ಲ. ಈ 50,000 ಕೋಟಿ ಕರೆಕ್ಟಾಗಿ ಒಂದು ಎಜುಕೇಷನ್ಗೆ, ಒಂದು ಹೆಲ್ತ್ಗೆ, ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ, ಈ 3 ನೀವು ಬೆಳೆಸಿ ಸರ್. ಈ 3 ನೀವು ಬೆಳೆಸಿದ್ರೆ ಮಾತ್ರ ನೀವು ಅದಷ್ಟು ಕದೆ ಅಭಿವೃದ್ಧಿ ನೀವು ಮಾಡಬೇಕಾದೇನಿಲ್ಲ. ನೀವು ಅದಷ್ಟು ಕದೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದು ನೀವು ಗ್ಯಾರಂಟಿ ಅಂತ ಕೊಟ್ಕೊಂಡು ಬಿಲ್ಗಳು ಮಾಡಿಕೊಂಡು 100 ಜನಕ್ಕೆ ಕೊಟ್ಟರೆ 1000 ಜನದ ಬಿಲ್ ಮಾಡ್ಕೊಂಡು ತಿಂತಾ ಇದ್ದೀರಲ್ಲ. ಯಾವುದನ್ನ ತಗೊಳ್ಳಿ, ನೀವು ಇಂದಿರಾ ಕ್ಯಾಂಟೀನ್ ತಗೊಳ್ಳಿ, ಇನ್ನೊಂದು ಕ್ಯಾಂಟೀನ್ ತಗೊಳ್ಳಿ, ಮತ್ತೊಂದು ಕ್ಯಾಂಟೀನ್, ಓನ್ಲಿ ಬಿಲ್ಲಿಂಗ್ ಅಷ್ಟೇ. ನೀವೇನೇ ಬೆನಿಫಿಟ್ ಕೊಡಬೇಕು ಅಂದರೆ ನೀವು ಡೈರೆಕ್ಟ್ ಕೊಡಬೇಕು, ಡೈರೆಕ್ಟು ಕೊಡ್ತಾ ಇಲ್ಲ. ಇನ್ನೊಂದು ಏನು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಈ ಗ್ಯಾರಂಟಿ ಅಮೌಂಟು ಇದು ಕೊಡಿ, ಹೆಲ್ತ್ಗೆ ಕೊಡಿ, ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಿ, ಎಜುಕೇಷನ್ಗೆ ಕೊಡಿ. ಈ 3 ಕೊಡಿ ಸಾಕು. ಮತ್ತು ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅನ್ನೋದು ಬೇಡ. ಈ 3ಕ್ಕೆ ನೀವು ಅಭಿವೃದ್ಧಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬೆಳೆಯುತ್ತೆ. ಈ ಗ್ಯಾರಂಟಿಗಳೆಲ್ಲ ಏನು ಮಾಡ್ತೀರಿ, ಕೊಟ್ಟಿರೋ ಗ್ಯಾರಂಟಿಗಳನ್ನು? ಇದು ಗ್ಯಾರಂಟಿ ಯಾವುದನ್ನು ನಡೀತಾ ಇಲ್ಲಲ್ಲ. ಆಸ್ ದೆಮ್ ಟು ಕಮ್ ಔಟ್ ವಿತ್ ದ ವೈಟ್ ಪೇಪರ್. ಎಷ್ಟು ಕೊಟ್ಟಿದ್ದೀರಾ ಅನ್ನೋದು, ಯಾವ ಥರ ಬಂದಿದ್ದೀರಾ, ಇಷ್ಟು ಕೊಟ್ಟಿದ್ದು, ಸುಮ್ಮನೆ ಹೇಳೋದಷ್ಟೇ. ಅದು ಏನೂ ಇಲ್ಲ, ಏನೂ ಕೊಟ್ಟಿಲ್ಲ. ಇದು 5 ಜನಕ್ಕೆ ಹೋದರೆ 1 ತಿಂಗಳು ಹೋದರೆ 4 ತಿಂಗಳು ಹೋಗಲ್ಲ. ಅಲ್ಲಿದ್ದರೆ ಅಲ್ವರು ಮನೆಯವರು ಒಬ್ಬರು ಕಾಂಗ್ರೆಸ್ ಲೀಡ್ರ್ ಹೇಳಿದ್ರಲ್ಲ, ಅದು ಹೆಂಗೆ ಏನೇನು ಹೇಳಿದ್ವಾ, ಅದು ಹಂಗೆ ಬರಬೇಕು. ಟ್ಯಾಕ್ಸ್ಗಳೆಲ್ಲ ಕೊಟ್ಟರೆ ಮಾತ್ರ ಹಂಗೆ ಬರ್ತಾ ಇರುತ್ತೆ. ಹಿಂಗೆ ಕೊಟ್ಟರೆ ಹಿಂಗೆ ಹೋಗ್ತಾ ಇರುತ್ತೆ. ಅಂದರೆ ಅವರೇ ಬೇಕು, ಅವ್ರು ಕೊಡೋದಕ್ಕೆ. ಬಸ್ಸುಗಳೆಲ್ಲ ಫ್ರೀ ಮಾಡಿದ್ದಾರೆ. ಹಾಂ, ಎಲ್ಲಿ ಬಸ್ಸುಗಳು ಯಾವುದು ಇದು ಎಲ್ಲೋ ಕಿತ್ಲಾಟ ಆಗ್ತಾಯಿದೆ. ಡೆವಲಪ್ಮೆಂಟ್ ಇಲ್ಲ. ಅಲ್ಲಲ್ಲಿ ನಿಂತ್ಕೊತಾವೆ ಬಸ್ಸುಗಳು. ಪ್ರತಿಯೊಂದು ಇವಾಗ ಈ ಖಾತ ಅಂತ ಮಾಡಿದ್ರು. ಈ ಖಾತ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಇಷ್ಟುವರೆಗೂ ಈ ಖಾತ ಕಂಪ್ಲೀಟೇ ಆಗಿಲ್ಲ ಆ ಪ್ರಾಜೆಕ್ಟು. ನಾವು ಈ ಖಾತ ಮಾಡಿದ್ರೆ ಇದು 6th ಗ್ಯಾರಂಟಿನಂತೆ. ವಾಟ್ ದಟ್ ಗ್ಯಾರಂಟಿ ನನಗೆ ಅರ್ಥ ಆಗ್ತಾಯಿಲ್ಲ. 6 ಫ್ಲೋರು 7 ಫ್ಲೋರುಗಳು ಹತ್ತಾ ಇದ್ದಾನೆ, ಮಾಡ್ತಾನೇ ಇದ್ದಾರೆ. ರಿಸ್ಟ್ರಿಕ್ಷನ್ ಯಾವಾಗ ತರೋದು ಇವರು? ವೇರ್ ಇಸ್ ದ ರೆಗ್ಯುಲೇಟಿಂಗ್ ಒಂದು ಅಥಾರಿಟಿ ಕರೆಕ್ಟಾಗಿ ಮಾಡ್ತಾ ಇರೋದು ಎಲ್ಲಿದೆ, ಯಾವ ಇದರಲ್ಲಿದೆ? ಈಗ ನೀರಿಂದೇ ತಗೊಳ್ಳಿ. 2 ತಿಂಗಳಿಂದನೇ ಮಾನ್ಸೂನ್ ಡಿಪಾರ್ಟ್ಮೆಂಟ್ನವರು ಹೇಳಿದ್ರು ಈ ಸರಿ ಮಾನ್ಸೂನ್ ಜಾಸ್ತಿ ಇರುತ್ತೆ ಅಂತ ಹೇಳಿದರು. ಈಗ 1 ವಾರ 10 ದಿನದಿಂದ ಗುಂಡಿ ತೆಗಿತಾ ಇದ್ದಾರೆ ಬಿಲ್ಗಳು ಮಾಡ್ಕೊಳ್ಳೋಕ್ಕೆ. ಈಗ ಬಿಲ್ ಮಾಡ್ಕೊಳೋ ಬಿಟ್ಟರೆ ಇನ್ನೇನೂ ಇಲ್ಲ ಸರ್ ಸರ್ಕಾರಕ್ಕೆ ಕೆಲಸ. 100 ರೂಪಾಯಿ ಖರ್ಚು ಮಾಡೋದು, 1000 ರೂಪಾಯಿ ಬಿಲ್ ಹಾಕೋದು, ಇಷ್ಟು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಬೆಟ್ರ್ ಗೌರ್ನೆನ್ಸು, ಪ್ರಾಪರ್ ಗೌರ್ನೆನ್ಸ್ ಇರಬೇಕು, ಪ್ರಾಪರ್ ಪ್ಲಾನಿಂಗ್ ಇರಬೇಕು. ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಒಂದು ಕೋರ್ಡಿನೇಷನ್ ಇದ್ದರೆ ಅಲ್ವಾ. ಇಲ್ಲಿ ಒಬ್ಬ ಡಿಪಾರ್ಟ್ಮೆಂಟ್ ಬಂದು ತೋಡ್ತಾನೆ, ಗುಂಡಿ ತೆಗಿತಾನೆ, ಇನ್ನೊಬ್ಬ ಡಿಪಾರ್ಟ್ಮೆಂಟ್ ಬಂದು ಅದನ್ನು ಮುಚ್ತಾನೆ. ಈ ಕೋರ್ಡಿನೇಷನ್ನು ಪ್ಲಾನಿಂಗ್ ಇಲ್ದಿದ್ರೆ ಸುಮ್ಮನೆ ಮಾತುಗಳಲ್ಲಿ ರಾಜಕೀಯ ಒಂದು ಭಾಷಣಗಳು ಬಿಟ್ಕೊಂಡು ಮಾಡಿದ್ರೆ ಇದು ಹಿಂಗೆ ಇರುತ್ತೆ. ಇದು ಪ್ರಾಪರ್ ಪ್ಲಾನಿಂಗ್ ಇರಬೇಕು, ಪ್ರಾಪರ್ ಇದು ಕೋರ್ಡಿನೇಷನ್ ಇರಬೇಕು. ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟು. ಆ್ಯಂಡ್ ಬೇರೆ ಕಂಟ್ರಿಗಳು ಹೆಂಗೆ ಡೆವಲಪ್ ಆಗ್ತಾ ಇದ್ದಾರೆ ಅದು ನೋಡಿ ಕಲ್ತ್ಕೊಳ್ಳಿ. ಜನರಿಗೆ ಒಳ್ಳೆಯದಾಗ ಕೆಲಸಗಳು ಮಾಡಬೇಕು. ಈಗ 2 ವರ್ಷದ ತೃಪ್ತಿ ಇಲ್ಲ, ಝೀರೋ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ಝೀರೋ. ನೋ ಪರ್ಫಾರ್ಮೆನ್ಸ್. ಎಲ್ಲರಿಗೂ ಹೊರೆ ಆಗಿದೆ ಹೊರತು ಯಾರಿಗೂ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ.
ಸುಮ್ಮನೆ ಏನೋ ಅವ್ರವರು ಏನಂತಾರೆ ಅದಕ್ಕೆ ಬಕೆಟ್ಗಳು ಇನ್ನೊಂದು ಮತ್ತೊಂದು ಅವ್ರು ಸುಮ್ಮನೆ ಹೇಳ್ಕೊತಾರೆ ಹೊರತು ಅವ್ರ ಸ್ವಾರ್ಥಕ್ಕೋಸ್ಕರ ರಿಯಲಾಗಿ ಏನೂ ಇಲ್ಲ. ಅವ್ರ ಮನಸ್ಸಿಂದನೂ ಅವ್ರ ಮನಸ್ಸಿನಲ್ಲಿ ತೃಪ್ತಿ ಇಲ್ಲ. ಬಟ್ಟು ಇದಿಲ್ಲ, ರಾಜಕೀಯ ಒಂದು ಪ್ರೇರಿತ ಆಗಿ ಸುಮ್ಮನೆ ಅವ್ರು ಜೈ ಜೈ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ. ಪರ್ಫಾರ್ಮೆನ್ಸ್ ಇಸ್ ಝೀರೋ. ಸ್ಪೀಡ್ ಪ್ಲಸ್ ಕರ್ನಾಟಕ.